ಆಮೇಲೆ ಇಂದ ಬೆದರಿಕೆ ಹಾಕಿದ್ದಾರೆ ಅಂತಾರೆ ರೀ. ಅವ್ರ ಮಂತ್ರಿ ಮಗ ರೀ, ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರೋನು, ನಾನು ಅವ್ರ ಬಗ್ಗೆ ಬೆದರಿಕೆ ಹಾಕೋಕ್ಕಾಗತ್ತಾ? ನಮ್ಮ ತಾಲೂಕರು ಬೆದರಿಕೆ ಹಾಕೋಕ್ಕಾಗತ್ತಾ? ಏನೋ ರೈತರು ಫೋನ್ ಮಾಡಿ ಹೇಳಿರ್ತಾರೆ, ಇವತ್ತು ಅವರು MLC ಆಗಬೇಕಾದ್ರೆ ತುಮಕೂರಿನ ಪ್ರತಿನಿಧಿಗಳು ಅವ್ರಿಗೆ ಮತ ಹಾಕಿರ್ತಾರೆ. ಮತ ಹಾಕಿರೋಂಥ ಹಿನ್ನೆಲೆಯಲ್ಲಿ ಬಂದು ತಾವು ನಮಗೂ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಸಾಮಾನ್ಯವಾಗಿ ನಾಯಕರನ್ನ ಕೇಳೋಂಥ ಪ್ರವೃತ್ತಿ. ಅದರಲ್ಲಿ ಏನೋ ಫೋನ್ ಮಾಡಿರ್ಬೋದನೋ, ಅದನ್ನು ಬೆದರಿಕೆ ಅಂತ ತಿಳ್ಕೊಂಡ್ರೆ ಇನ್ಯಾರು ಫೋನ್ ಮಾಡೋಕ್ಕೆ ಹೋಗಲ್ಲ ಅನ್ಕೋತೀನಿ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿಕೊಡ್ದು. ಒಂದು ವಿಚಾರ, ನಾವೆಲ್ಲ ಸೇರಿ ಇವತ್ತೇನು ಕಾಂಗ್ರೆಸ್ಸಿನ ಸರ್ಕಾರ ಬಂದಿದೆ, ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರ ಮಾರ್ಗದರ್ಶನದಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳನ್ನ ಆಲಿಸೋವಂಥದ್ದು, ಅವ್ರಿಗೆ ಪರಿಹಾರ ಕೊಡೋಂಥದ್ದು, ಅವ್ರು ಚಿಂತನೆ ಮಾಡೋಂಥ ಚಿಂತನೆಯಲ್ಲಿ ಹೋಗೋಣ. ಜನ ಬೀದಿ ಗೀದಿಲಿ ಹೇಳ್ತಾರೆ, ನೀವು ಎಲ್ಲೋ ಒಂದು ಕಡೆ ನಾವು ಬಂದಿರೋ ಹಿನ್ನೆಲೆಯಲ್ಲಿ ನಾವು ದಾರಿ ತಪ್ಪಾರ್ದು ಅನ್ನೋದನ್ನು. ಸೊ ಹಾಗಾಗಿ ನಾವು ಶಿರಸಾ ವಹಿಸಿ ಕೆಲಸ ಮಾಡೋಂಥ ಚಿಂತನೆಯಲ್ಲಿ ಹೋಗೋಣ ಅನ್ನೋದು ಮತ್ತೊಮ್ಮೆ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೌದು, ಇವತ್ತು ಸಹಕಾರ ಸಂಘದಿಂದ ನಮಗೆ ಸೊಸೈಟಿಗಳಿದೆ ಕುಣಿಗಲಲ್ಲಿ. ಕೆಲವರು ಏನಾಗಿದೆ, 40 ವರ್ಷದಿಂದ JDS ಮತ್ತು BJP ಹಿಡಿತದಲ್ಲಿದೆ. ಅದು ಶೇರ್ ಹೋಲ್ಡರ್ಸ್ಗಳು ಅವರೇ ಬರ್ತಾ ಇರ್ತಾರೆ, ಅವ್ರು ಜಾಸ್ತಿ ಮಾಡ್ಕೊಳಲ್ಲ. ನಾನು ಈಗ ಕಾಂಗ್ರೆಸ್ ಸರ್ಕಾರ ಬಂದು ನಾನು ಶಾಸಕನಾದ ನಂತರ ಅದು ಭಾಳಷ್ಟು ಸ್ಟ್ರಗಲ್ ಮಾಡಿ ಒಂದು ಸ್ವಲ್ಪ ನಮ್ಮ ಕಾಂಗ್ರೆಸ್ಸಿನ ಒಂದು ಸೊಸೈಟಿಗಳನ್ನು, ಬೆಂಬಲಿತ ಸೊಸೈಟಿಗಳು ತರಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಭಾಳಷ್ಟು ರೈತರುಗಳು ಪಾಪ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಟ್ಟರೆ ಎಲ್ಲೋ ಬದುಕು ಬೆಳಕಾಗುತ್ತೆ, ಅದು ಕೇಳ್ತಾ ಇರ್ತಾರೆ. ನಾನು ಹೋಗಿ ಸಹಕಾರ ನಮ್ಮ ಸಚಿವರ ಹತ್ರ ಹೆಚ್ಚಿಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ಕುಣಿಗಲ್ಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಕೊಡೋಂಥದ್ದು ಕೇಳೋದು ತಪ್ಪ ಅನ್ನೋದನ್ನ ನಾನು ಮತ್ತೊಮ್ಮೆ ಪ್ರಶ್ನೆ ಮಾಡಬೇಕಾಗತ್ತೆ. ಈಗ ಹೌದು, ನಾನು ಸದನದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮುಂದೆ, ನಮ್ಮ ಸಭಾಪತಿಗಳ ಮುಂದೆ, ಮಂತ್ರಿಗಳಿಗೆ ನಿಮ್ಮ ಮೂಲಕ ಒಂದು ಮಾತನ್ನು ನಮ್ಮ ಕುಣಿಗಲ್ ತಾಲೂಕಿಗೆ ಆಶ್ರಯಕ್ಕೆ ಬರಬೇಕು ಅಂತ ಕೇಳ್ಕೊಂಡೆ ನಾನು.